ಹಾಯ್ ಎಲ್ಲರಿಗೂ ನಮಸ್ಕಾರ. ಹುಡುಗರು ವೆಕೇಷನ್ ಸ್ಟಾರ್ಟ್ ಆಗಿತ್ತು. ನಮ್ಮ ಅಮ್ಮರ ಹುಡುಗರನ್ನೆಲ್ಲರನ್ನೂ ಕರ್ಕೊಂಡು ಮೈಸೂರಿಗೆ ಹೋಗೋಣ ಅಂದರು. ಮೈಸೂರು ಝೂ, ಮೈಸೂರು ಪ್ಯಾಲೇಸ ಮೊಮ್ಮಕ್ಕಳಿಗೆ ತೋರಿಸ್ಬೇಕಂತ ಅವ್ರಿಗೆ ಭಾಳ ಆಸೆ ಇತ್ತು. ಹಾಗಾಗಿ ಎಲ್ಲರೂ ಬಂದಿವಿ. ನಾವೀಗ ಮೈಸೂರು ಟ್ರೈನ್ ಹತ್ತಿ ಬೆಳಗ್ಗೆ 7 ಅಂದ್ರೆ ಮೈಸೂರೊಳಗೆ ನಿಂತಿತ್ತು ಟ್ರೈನಿಂದ ಇಳ್ಕೊಂಡು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಟೆಲ್ ಕಡೆ ಹೊಂಟಿದ್ವಿ. ನಂಗಂದ್ರೆ ಮೈಸೂರು ಅಂದ್ರೆ ಯಾವಾಗೂ ಭಾಳ ಇಷ್ಟ. ಯಾಕಂದ್ರೆ ಮೈಸೂರು ಕ್ಲೀನ್ ಸಿಟಿ, ನೀಟ್ ಸಿಟಿ, ಆಮೇಲೆ ಹಳೆ ಬಿಲ್ಡಿಂಗ್ಗಳ ನಂಗೆ ಅದೊಂದು ಪ್ಲೇಸ್ ಭಾಳ ಕಾಮ್ ಅನಿಸ್ತೈತಿ. ಮುಂಬೈ ಗದ್ದಲ ನೋಡಿ ನೋಡಿ ನನಗೆ ಇಲ್ಲಿ ಬಂದ್ಕೊಳ್ಳಿ ಏನೋ ಒಂಥರ ಖುಷಿ. ಭಾಳ ಸಲ ಆಲ್ರೆಡಿ ಮೈಸೂರಿಗೆ ಬಂದಿದ್ವಿ, ಆದರೂ ಮೈಸೂರು ಅಂದರೆ ಎಷ್ಟು ಸಲ ಬಂದರೂ ಬೇಸರ ಆಗಂಗಿಲ್ಲ. ಚೆಕ್-ಇನ್ ಆಗಕ್ಕೆ ಹೋಟೆಲ್ಗಿನ್ನ ಟೈಮ್ ಇತ್ತು. ಹಾಗಾಗಿ ನಾಷ್ಟ ಮಾಡೋಣ ಅಂತಂದು ಅಲ್ಲೇ ಹೋಟೆಲ್ ಹತ್ರ ಕೆಫೆ ಮೈಸೂರು ಅಂತಂದಿತ್ತು. ಆ ಹೋಟೆಲ್ ಒಳಗೆ ನಾಷ್ಟ ಮಾಡಿ ಇಲ್ಲೇ ನೋಡ್ರಿ ನಮ್ಮ ಹೋಟೆಲ್ ಇದ್ದದ್ದು ಹೋಟೆಲಿಂದ ಕಿಟಕಿಯಿಂದ ನೋಡಿದ್ರೆ ಮೈಸೂರು ಪ್ಯಾಲೇಸ್ ಕಾಣಿಸಿತ್ತು. ನಾವು ಇದ್ದಿದ್ದು ಹೋಟೆಲ್ ಹೆಸರು ವೈಟ್ ಕ್ಯಾಸಲ್ ಅಂತ. ಹೋಟೆಲ್ ಹೊಸದು ಕಟ್ಟಾರ, ಚಲೋನೂ ಭಾಳ ಐತಿ. ಫಸ್ಟ್ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಳ್ಳೋಣ ಅಂತಂದು ಎಲ್ಲರೂ ಮಾತಾಡ್ಕೊಂಡಿದ್ವಿ. ನಾಷ್ಟ ಮಾಡಿ ನಾವೆಲ್ಲರೂ ರೆಡಿಯಾಗಿದ್ವಿ. ದೇವ್ರಿಗೆ ಹೋಗೋದೈತಿ ಅಂತಂದು ನಾ ಸಾರಿ ಉಟ್ಕೊಂಡಿದ್ದೆ. ಈ ಸಾರಿ ನಾವು ಆನ್ಲೈನ್ನಾಗ ತೊಗೊಂಡಿದ್ದೆ. CRS ಅವ್ರನ್ನೂ ರೆಡಿ ಮಾಡಿ ನಾವು ಎಲ್ಲರೂ ರೆಡಿಯಾಗಿ ಹೋದ್ವಿ. ಬೆಳಗ್ಗೆ ಹೋಗೋಷ್ಟೊತ್ತಿಗೆ ಒಂದು 10:30-11 ಆಗಿತ್ತು ಗುಡಿಗೆ ಹೋಗೋಷ್ಟೊತ್ತಿಗೆ. ಅಷ್ಟು ಇದ್ರೂ ನೋಡ್ರಿ ಇಲ್ಲಿ ಎಷ್ಟು ಗದ್ದಲ ಸ್ಟಾರ್ಟ್ ಐತಿ. ಬಿಸಿಲು ಉರಿ ಬಿಸಿಲೊಳಗೆ ನಮಗಂತೂ ಫುಲ್ ನಾರ್ಮಲ್ ಕ್ಯೂ ಒಳಗೆ ನಿಂತು ದರ್ಶನ ತೊಗೊಳಕ್ಕೆ ಆಗಂಗಿಲ್ಲ ಅಂತಂದು 200 ರೂಪಾಯಿದ ಕ್ಯೂ ಒಳಗೆ ನಿಂತಿದ್ವಿ. ಅಷ್ಟು ಆದ್ರೂ ಒಂದು ಅರ್ಧ ತಾಸು ಮೇಲೆ ಆಯ್ತು ದರ್ಶನ ಆಗಕ್ಕೆ. ಅಲ್ಲಿ ಲಡ್ಡು ಪ್ರಸಾದ ಕೊಡ್ತಾರೆ. 200 ರೂಪಾಯಿ ಟಿಕೆಟ್ ತೊಗೊಂಡಿದ್ರೆ ನೀವು ಏನಾರೇ ಮೈಸೂರಿಗೆ ಬಂದ್ರೆ ಅಂದ್ರೆ ನಾರ್ಮಲ್ ಕ್ಯೂ ಒಳಗೆ ಹೋಗ್ಬೇಡ್ರಿ. ಯಾವ ಡೇ ಆದ್ರೂ 200 ರೂಪಾಯಿ ಟಿಕೆಟ್ ತೊಗೊಂಡು ಕ್ಯೂ ಒಳಗನ ದರ್ಶನ ಮಾಡ್ಕೊಂಡ್ರೆ ಚಲೋ ಅನಿಸ್ತೈತಿ. ಹುಡುಗರೊಳಗೆ ಎಲ್ಲರೂ ದಾರ ಕಟ್ಟಿಸ್ಕೊಂಡ್ವಿ. ಶೌರ್ಯನೂ ನಾನು ಕಟ್ಟಿಸ್ಕೊತೀನಿ ಅಂತಂದ. ಹಾಗಾಗಿ ಶೌರ್ಯನೂ ದಾರ ಕಟ್ಟಿಸ್ಕೊಂಡ. ಮಧ್ಯಾಹ್ನ 2:30 ಆಗಕ್ಕೆ ಬಂದಿತ್ತು. ಅಲ್ಲೇ ಒಂದು ಹೋಟೆಲ್ ಇತ್ತು. ಅಲ್ಲಿ ಹೋಟೆಲ್ ಒಳಗೆ ಎಲ್ಲರೂ ಮೀಲ್ಸ್ ಊಟ ತೊಗೊಂಡ್ವಿ. ಅಷ್ಟು ದರ್ಶನ ಮುಗಿಸಿ ಊಟಕ್ಕೆ ಬರೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಹಸು ಆಗಿಬಿಟ್ಟಿತ್ತು. ಎಲ್ಲರಿಗೂ ಅಲ್ಲಿ ಮೀಲ್ಸ್ ಊಟನ ಲೈಕ್ ಆಯ್ತು. ಮಸ್ತಿತ್ತು ಊಟ ಅಂತರೂ. ಊಟ ಮಾಡಿ ಹೋಟೆಲ್ ರೂಮ್ನಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ ಸಂಡೇ ಇತ್ತಲ್ಲ, ಸೊ ಲೈಟಿಂಗ್ಸ್ ನೋಡೋಣ ಅಂತಂದು ಹೋಗಿದ್ವಿ. ನೋಡ್ರಿಲ್ಲ ಎಷ್ಟು ಭಾರಿ ಮಾಡ್ಯಾರ ಲೈಟಿಂಗ್ಸ್ ಎಲ್ಲ. ಅದು ನೋಡೋಕತ್ರನ ಒಂದು ಖುಷಿ ಅಲ್ಲ. ಎಲ್ಲರೂ ಲೈಟಿಂಗ್ಸ್ ನೋಡಿ ಮತ್ತು ರಾತ್ರಿ ಊಟಕ್ಕೆ ನಾವು ಯಾವಾಗಲೂ ಮೈಸೂರಿಗೆ ಬಂದಿದ್ದು RRR ಬಿರಿಯಾನಿ ತಿಂದಿರ್ತೀವಿ. ಎಷ್ಟು ಕೀವಿದ್ರು ಇಲ್ಲ ತಿಂದ ಹೋಗೋಣ ಅಂತಂದು ಬಂದ್ವಿ. ಅಲ್ಲೇ ಚಿಕನ್ ಬಿರಿಯಾನಿ, ಚಿಲ್ಲಿ ಚಿಕನ್ನ, ಡ್ರೈ ಚಿಕನ್ನ ಎಲ್ಲ ತಿಂದ್ವಿ. ನನಗಂತೂ ಭಾಳ ಫೇವ್ರೇಟ್ ಇದ್ದ. ಮೈಸೂರಿಗೆ ಬಂದಾಗೊಮ್ಮೆ ನಾ ಇಲ್ಲಿ ಬಂದು ನನಗೂ ಇಷ್ಟ ಆಯ್ತು, ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ಆಯ್ತು. ಇಲ್ಲಿ ವೆಜ್ ಒಳಗೆ ಭಾಳ ಆಪ್ಷನ್ಸ್ ಇರೋಂಗಿಲ್ಲ. ನೀವು ನೆಕ್ಸ್ಟ್ ಟೈಮ್ ಮೈಸೂರಿಗೆ ಬಂದರೆ ಇಲ್ಲಿ ಭೇಟಿ ಕೊಟ್ಟರೆ ನಿಮಗೂ ಲೈಕ್ ಆಗ್ತೈತಿ. ಥ್ಯಾಂಕ್ ಯು.